गुरुभ्यो नमः। हरि ओम। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं न दग्धो यस्य कौपीनम् अग्नौ दत्तमपि स्फुटं वेदव्यासगुरुं नौमि वेदेश नमस्कृतं प्रावोचद्योदिको न्यायसुधा व्याख्यार्थचन्द्रिकां सत्यप्रज्ञगुरुर्दद्यात् प्रज्ञा वैदांतिकीं सदा. ಈ ದಿವಸ ಇಬ್ಬರು ಮಹನೀಯರ ಆರಾಧನಾ ಮಹೋತ್ಸವ. ಒಬ್ಬರು ವೇದವ್ಯಾಸ ತೀರ್ಥರು, ಅವರ ವೃಂದಾವನ ಪೆನಗೊಂಡೆಯಲ್ಲಿದೆ. ಇನ್ನೊಬ್ಬರು ಸತ್ಯಪ್ರಜ್ಞ ತೀರ್ಥರು, ಅವರ ವೃಂದಾವನ ಆತಕೂರಿನಲ್ಲಿದೆ. ಇಬ್ಬರು ಮಹಾಮಹಿಮರೆಯಾಗಿದ್ದಾರೆ. ವಿಶೇಷ ಏನು ಅಂತಂದರೆ, ವೇದವ್ಯಾಸ ತೀರ್ಥರು ನಮ್ಮ ಜಗತ್ತಿಗೆ ಮಹಾಮಹಿಮರಾಗಿರ್ತಕ್ಕಂತಹ ವಿದ್ಯಾಧೀಶ ತೀರ್ಥರನ್ನು ಕೊಟ್ಟಂಥ ಮಹನೀಯರು. ವಿದ್ಯಾಧೀಶರು ವ್ಯಾಖ್ಯಾತ ಚಂದ್ರಿಕವನ್ನು ಬರೆದಂಥವರು. ಸತ್ಯಪ್ರಜ್ಞತೀರ್ಥರು ಆ ವ್ಯಾಖ್ಯಾತ ಚಂದ್ರಿಕವನ್ನು ಉದ್ಧರಿಸಿ ಎಲ್ಲ ವಿಶೇಷವಾಗಿ ಅದನ್ನು ಪಾಠ ಹೇಳಿದಂಥ ಮಹನೀಯರು. ಇಬ್ಬರದು ಅದು ರಿಸೆಂಬ್ಲೆನ್ಸ್ ಅಂತಲ್ಲ, ಸಾಮ್ಯಾಂಶ ಆಗಿದೆ ಅಂತ ತಿಳ್ಕೊಳ್ಬೇಕು. ಪ್ರಸ್ತುತ ವೇದವ್ಯಾಸ ತೀರ್ಥರು ಪೆನಗೊಂಡೆಯಲ್ಲಿರ್ತಕ್ಕಂತಹ ಮಹನೀಯರು ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ಅಂತ ಅವ್ರಿಗೆ ಹೇಳ್ತಾರೆ. ಆ ಕಾಲದಲ್ಲಿ ಆನಗೊಂದಿ ರಾಜ ಯತಿಗಳ ಬ್ರಹ್ಮಚರ್ಯವನ್ನು ಪರೀಕ್ಷೆ ಮಾಡ್ತಾ ಇದ್ದಂತೆ. ಹಾಗೆ ಈ ವೇದವ್ಯಾಸ ತೀರ್ಥರ ಬ್ರಹ್ಮಚರ್ಯವನ್ನು ಕೇಳಿದಾಗ ಅವರು ತಾವು ಹೋಗದೆ ತಮ್ಮ ಕೌಪಿನ ಲಂಗೋಟಿಯನ್ನು ಕಳಿಸಿದರೆ ಅದು ಕೂಡ ಬೆಂಕಿಯಲ್ಲಿ ಹಾಕಿದರೆ ಸುಡಲಿಲ್ಲ. ಅಂತಹ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಂಥವರು. ಮತ್ತು ವೇದೇಶ ತೀರ್ಥರನ್ನು ಅನುಗ್ರಹ ಮಾಡಿ ಛಾಂದೋಗ್ಯೋಪನಿಷತ್ ಭಾಷ್ಯವನ್ನು ಬರೆದಂಥ ಮಹಾಮಹಿಮರು ವೇದೇಶ ತೀರ್ಥರು. ಅವರಿಗೂ ಕೂಡ ಅನುಗ್ರಹ ಮಾಡಿದಂಥವರು ವೇದವ್ಯಾಸ ತೀರ್ಥರು. ಅಂಥವರು ಮಹನೀಯರು, ಅವರ ಸ್ಮರಣೆಯನ್ನು ಮಾಡಬೇಕು. ಮತ್ತಿನ್ನೊಬ್ಬರು ಸತ್ಯಪ್ರಜ್ಞ ತೀರ್ಥರು. ಇವರು ಕೂಡ ಪಾಂಡ್ರಂಗಿ ಮನೆತಂದವರು. ವಿದ್ಯಾಧೀಶ ತೀರ್ಥರಾದ ಮೇಲೆ ಇವರು ಎರಡನೇವರು. ಪಾಂಡ್ರಂಗಿ ಜಯಾಚಾರ್ಯರು ಅಂತ ಇವರ ಹೆಸರು. ಸತ್ಯಧ್ಯಾನರ ಕಾಲದಲ್ಲಿ ದಿವಾನರಾಗಿದ್ದರು. ವಿಶೇಷವಾಗಿ ಪಂಡಿತರ ಮನ್ನಣೆಯನ್ನು ಮಾಡ್ತಾಯಿದ್ರು ಅಂತೆಲ್ಲ ಕೇಳಿದ್ದೇವರ ಇವರ ಇತಿಹಾಸದಲ್ಲಿ. ಮತ್ತು 5 ಅಧಿಕರಣಯುಕ್ತವಾಗಿರ್ತಕ್ಕಂತಹ ವಾಕ್ಯಾರ್ಥ ಚಂದ್ರಿಕವನ್ನು ಮತ್ತು ವಿದ್ಯಾಧೀಶ ತೀರ್ಥರು ನಮ್ಮ ಲೋಕಾರ್ಪಣೆ ಮಾಡಿ ಹೋಗಿದ್ದರು. ಉಳಿದಂಥದ್ದನ್ನು ಶೇಷ ವ್ಯಾಖ್ಯಾರ್ಥ ಚಂದ್ರಿಕಾ ಅಂಥೇಳಿ ಅವರ ಪುತ್ರರು ಮಾಡಿದರು ಅಂತ ಕೇಳಿದ್ದೇವೆ. ಅವೆರಡನ್ನೂ ಸೇರಿಸಿ ಈ ಸತ್ಯಪ್ರಜ್ಞ ತೀರ್ಥರು ಅನೇಕ ಬಾರಿ ಸುಧಾಮಂಗಳವನ್ನು ಮಾಡಿದರು. ಅದನ್ನು ಹೇಳಿ ಪಾಠ ಹೇಳ್ತಾಯಿದ್ರು ಅಂಥೇಳಿ ಅದಕ್ಕೆ ನ್ಯಾಯಸುಧಾ ವ್ಯಾಖ್ಯಾರ್ಥ ಚಂದ್ರಿಕಾ ಅಂತ ಅವರ ಚರಣ ಶ್ಲೋಕದಲ್ಲಿ ಕೇಳ್ತೇವೆ. ಅಂತಹ ಇಬ್ಬರ ಮಹನೀಯರ ಸ್ಮರಣೆಯನ್ನು ಮಾಡೋಣ. ಎಲ್ಲರಿಗೂ ಕೂಡ ಅವರಿಬ್ಬರ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.